ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜನನಿ ಜನ್ಮಭೂಮಿ ಸಚ್ಚ ಸ್ವರ್ಗಾದಪಿ ಗರಿಯಾಸಿ ಎಂಬ ಈ ಮಾತು ಕೇಳಿದ್ರೆ ಅದೆಷ್ಟು ರೋಮಾಂಚನವಾಗುತ್ತೆ ಅಲ್ವಾ? ಇದು ರಾಮಾಯಣದಲ್ಲಿ ಪ್ರಭು ಶ್ರೀರಾಮಚಂದ್ರ ಹೇಳಿದ ಮಾತು ಎಂದು ಅನೇಕರ ಪಾಲಿನ ಸ್ತುತಿಯಾಗಿದೆ ಅಷ್ಟೇ. ಆದರೆ ದೇಶ ನನಗಾಗಿ ಏನು ನೀಡಿದೆ ಎಂದು ಪ್ರಶ್ನಿಸುವಲ್ಲಿ ನಾವು ನಿಸ್ಸೀಮರು. ಅದೇ ನಾವೇನು ದೇಶಕ್ಕೆ ಮಾಡಿದ್ದೇವೆ ಅನ್ನೋ ಪ್ರಶ್ನೆಯನ್ನ ನಾವೇ ಹಾಕಿಕೊಂಡ್ರೆ ನಿಜಕ್ಕೂ ಉಸಿರೇ ಹೊರಕ್ಕೆ ಕದಲೋದಿಲ್ಲವೇನೋ? ಒಂದು ಕ್ಷಣ ನಮ್ಮ ಪೂರ್ವಜರು ಹಾಗೇ ಯೋಚಿಸಿದ್ದರೆ ಬಹುಶಃ ಈ ಪ್ರಶ್ನಿಸುವ ಹಕ್ಕನ್ನೇ ನಾವು ಕಳೆದುಕೊಳ್ತಿದ್ವಿ. ಇಂದಿಗೂ ದೇಶ ಸೇವೆಗೆ ಹೋಗುವವರು ಬಡವರು ಎಂಬ ಜನಜನಿತ ವಿಚಾರ ಹಲವರಲ್ಲಿದೆ. ದೇಶಕ್ಕಾಗಿ ಏನಾದರೂ ಮಾಡಬೇಕು ಎಂಬ ತುಡಿತವಿದ್ದರೆ ಸಾಕು, ಅದೇ ಹೋರಾಟದ ಕಿಚ್ಚಿಗೆ ನಮ್ಮನ್ನ ಕರೆದೊಯ್ಯುತ್ತೆ. ಅಂತಹ ಅನೇಕ ಉದಾಹರಣೆಗಳು ನಮ್ಮ ಇತಿಹಾಸದ ಗರ್ಭದಲ್ಲಿವೆ. ಅಂತಹ ಸಹಸ್ರಾರು ಧೀಮಂತ ಪುಣ್ಯಾತ್ಮರ ಪೈಕಿ ಒಂದು ವ್ಯಕ್ತಿತ್ವವೇ ವಿ ಶಂಕರನ್ ನಾಯರ್. ಈ ಹೆಸರು ಕೇಳಿದ್ರೆ ಇತಿಹಾಸವೇ ಮಾತ್ರವಲ್ಲ, ಬ್ರಿಟಿಷ್ ಇತಿಹಾಸವು ಒಂದು ಕ್ಷಣ ಭಾರತದತ್ತ ತಿರುಗಿ ನೋಡುವಂತೆ ಮಾಡುತ್ತೆ. ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ಜೀವನ ಪರಮ ಪಾವನ ಎಂದು ಯೋಚಿಸುವ ಹಲವರ ಮಧ್ಯೆ ನಾಯರ್ ಅವರು ಮಾಣಿಕ್ಯದಂತೆ ಪ್ರಕಾಶಿಸುತ್ತಾರೆ. ಇದೀಗ ಅಕ್ಷಯ್ ಕುಮಾರ್ ಅಭಿನಯಿಸಿರುವ ಕೇಸರಿ ಚಾಪ್ಟರ್ 2 ಸಿನಿಮಾದಲ್ಲಿ ಸಿ ಶಂಕರನ್ ನಾಯರ್ ಅವರ ಬದುಕಿನ ಕಥೆಯಾಧಾರಿತ ಪಾತ್ರವನ್ನೇ ನಿರ್ವಹಿಸುತ್ತಿದ್ದಾರೆ. ಇದು ಏಪ್ರಿಲ್ 18ರಂದು ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲಿದೆ. ನಾಯರ್ ಅವರ ಮರಿಮೊಮ್ಮಗ ರಘು ಪಲತ್ ಮತ್ತು ಅವರ ಪತ್ನಿ ಪುಷ್ಪ ಪಲತ್ ದಿ ಕೇಸ್ ದ್ಯಾಟ್ ಶೂಕ್ ದ ಎಂಪೈರ್ ಪುಸ್ತಕದಲ್ಲಿ ವಿವರಿಸಿರುವ ಸತ್ಯ ಘಟನೆಯ ಆಧಾರಿತ ಚಿತ್ರದ ಕಥೆಯೇ ಕೇಸರಿ ಚಾಪ್ಟರ್ 2. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಿ ಶಂಕರನ್ ನಾಯರ್ ಅವರನ್ನ ಸ್ಮರಿಸಿ ಭಾರತದ ಭವ್ಯತೆಯ ಬಗ್ಗೆ ಮಾತನಾಡಿದರು. ಇದೀಗ ಎಲ್ಲೆಡೆಯೂ ಸಿ ಶಂಕರನ್ ನಾಯರ್ ಯಾರು ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಈ ನಾಯಕ ನಾಯರ್ ಹೆಸರು ಬಂದಾಗಲೆಲ್ಲ ನೆನಪಾಗುವ ಒಂದು ಭೀಭತ್ಸ್ಯ ಘಟನೆ ಅಂದ್ರೆ ಅದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಅಷ್ಟಕ್ಕೂ ಈ ಹತ್ಯಾಕಾಂಡಕ್ಕೂ ಅವರಿಗೂ ಏನು ಸಂಬಂಧ? ಅಂದಿನ ಕಾಲದಲ್ಲಿ ಕಾಂಗ್ರೆಸ್ ಜೊತೆಗಿನ ಅವರ ಸಂಬಂಧ ಹೇಗಿತ್ತು? ಶ್ರೇಷ್ಠ ವಕೀಲರು, ರಾಜಕಾರಣಿ ಮತ್ತು ದೇಶಭಕ್ತನಾಗಿದ್ದ ಶಂಕರನ್ ನಾಯರ್ ಸಾಧನೆ ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಕ್ಷಯ್ ಕುಮಾರ್ ಅಭಿನಯಿಸಿರುವ ಕೇಸರಿ ಚಾಪ್ಟರ್ 2 ಸಿನಿಮಾದಲ್ಲಿನ ಪ್ರಮುಖ ಪಾತ್ರವೇ ಈ ಶಂಕರನ್ ನಾಯರ್ ಅವರದ್ದು. ಸಿ ಶಂಕರನ್ ನಾಯರ್ ಯಾರು ಅನ್ನೋದಕ್ಕೂ ಮುನ್ನ ಒಂದಷ್ಟು ಇವರ ಬಗೆಗಿನ ಗೌರವ ಹಾಗೂ ಆ ಹೆಸರಿಗಿರುವ ತಾಕತ್ತು ಎಂಥದ್ದು ಅನ್ನೋದನ್ನು ತಿಳಿಸಿಬಿಡ್ತೀನಿ. ಮೊನ್ನೆ ಅಂದರೆ ಏಪ್ರಿಲ್ 14ರಂದು ಮೋದಿ ಅವರು ಅಂಬೇಡ್ಕರ್ ಜಯಂತಿಯಂದು ಈ ಮಹಾನುಭಾವನನ್ನ ನೆನೆದು ನಮ್ಮ ಭಾರತಕ್ಕಾದ ನಷ್ಟ ಅದೆಷ್ಟು ಅನ್ನೋದನ್ನ ತಿಳಿಸಿ ಹೇಳಿದರು. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಏಕೈಕ ಭಾರತೀಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕೇರಳದ ವಕೀಲ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಚೆಟ್ಟೂರ್ ಶಂಕರ್ ನಾಯರ್ ಅವರ ಸ್ಮರಣೆಯನ್ನ ಕಾಂಗ್ರೆಸ್ ಕಾಲಿನ ಧೂಳಿನಂತೆ ಮರೆತು ಬಿಟ್ಟಿದೆ ಎಂದು ಟೀಕಿಸುತ್ತಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ಈ ಮಹಾನುಭಾವನ ತ್ಯಾಗವು ಅಪಾರವಾಗಿರುವಂಥದ್ದು. ಅಲ್ಲದೆ ಇವರ ಬಗ್ಗೆ ಹರಿಯಾಣ, ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ನ ಪ್ರತಿಯೊಂದು ಮಗುವು ಶಂಕರ್ ನಾಯರ್ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂಬ ತಾಕೀತನ್ನ ಮಾಡಿದರು. ಕಾಂಗ್ರೆಸ್ ಪಕ್ಷವು ಶಂಕರ್ ನಾಯರ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಇತರ ಸ್ವತಂತ್ರ ಹೋರಾಟಗಾರರನ್ನ ತನ್ನ ಇತಿಹಾಸದಿಂದಲೇ ಬದಿಗಿಟ್ಟು ಬರೀ ಬ್ರಿಟಿಷರನ್ನೇ ಅವರ ಐತಿಹ್ಯವನ್ನೇ ವೈಭೀಕರಿಸಿದೆ ಎಂದು ಆರೋಪಿಸಿದರು. ಅಷ್ಟರ ಮಟ್ಟಿಗೆ ಈ ಶಂಕರನ್ ನಾಯರ್ ಅವರ ವ್ಯಕ್ತಿತ್ವ ಇತಿಹಾಸದ ಪುಟಗಳಲ್ಲಿ ಹಾಸುಹೊಕ್ಕಾಗಿ ನಿಲ್ಲುತ್ತೆ. ಅಷ್ಟಕ್ಕೂ ಸಿ ಶಂಕರನ್ ನಾಯರ್ ಯಾರು, ಅವರ ಹಿನ್ನೆಲೆ ಎಂಥದ್ದು, ಅವರ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನು ತಿಳಿಸ್ತೀನಿ ಕೇಳಿ. ಸ್ನೇಹಿತರೆ, ಸಿ ಶಂಕರನ್ ನಾಯರ್ ಅವರು 1857ರಲ್ಲಿ ಮಲಬಾರ್ನ ಪಾಲಕ್ಕಾಡ್ ಜಿಲ್ಲೆಯ ಮಂಕಾರ ಗ್ರಾಮದ ಶ್ರೀಮಂತ ಕುಟುಂಬಸ್ಥರಾಗಿದ್ದ ಮಮ್ಮಾಯಿಲ್ ಪಾರ್ವತಿ ಅಮ್ಮ ಚೆಟ್ಟೂರ್ ಮತ್ತು ಮಮ್ಮಾಯಿಲ್ ರಾಮುನ್ನಿ ಪಣಿಕ್ಕರ್ ಅವರ ಮಗನಾಗಿ ಚೆಟ್ಟೂರ್ ಮನೆತನದಲ್ಲಿ ಜನಿಸ್ತಾರೆ. ಅವರ ತಂದೆ ಬ್ರಿಟಿಷ್ ಸರ್ಕಾರದಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಿದ್ದವರು. ಶಂಕರ್ ನಾಯರ್ ಆರಂಭಿಕ ಶಿಕ್ಷಣವೂ ಕೂಡ ಕೋಝಿಕೋಡ್ನ ಪ್ರಾಂತೀಯ ಶಾಲೆಯಿಂದ ಪ್ರಾರಂಭವಾಗಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆರ್ಟ್ಸ್ ಪದವಿಯನ್ನ ಪಡೆಯುವವರೆಗೂ ಮಲಬಾರ್ನ ಶಾಲೆಗಳಲ್ಲಿ ಮುಂದುವರೆದಿತ್ತು. ನಂತರ ಅವರು ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರುತ್ತಾರೆ. 1877ರಲ್ಲಿ ಅವರು ತಮ್ಮ ಕಲಾ ಪದವಿಯನ್ನ ಪಡೆದುಕೊಳ್ತಾರೆ. 2 ವರ್ಷಗಳ ನಂತರ ಮದ್ರಾಸ್ನ ಲಾ ಕಾಲೇಜಿನಿಂದ ಕಾನೂನು ಪದವಿಯನ್ನ ಪಡಿತಾರೆ. ನಾಯರ್ ಅವರು ಕಾನೂನಿನಲ್ಲಿ ಪದವಿ ಪಡೆದ ನಂತರ ಅವರನ್ನ ಸರ್ ಹೊರಾಶಿಯೋ ಶೆಫರ್ಡ್ ನೇಮಿಸಿಕೊಳ್ತಾರೆ. ನಂತರ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದರು. ವಕೀಲರಾಗಿ ತಮ್ಮ ಆರಂಭಿಕ ದಿನಗಳಿಂದಲೂ ನಾಯರ್ ಅವರು ಎಷ್ಟೇ ವಿರೋಧ ಎದುರಿಸಿದರೂ ತಮ್ಮ ನಂಬಿಕೆಗೆ ರಾಜಿಯಾಗದ, ಬದ್ಧತೆಗೆ ಹೆಸರುವಾಸಿಯಾಗಿದ್ದ ವ್ಯಕ್ತಿತ್ವ ಅವರದ್ದು.
ಹಾಗಾಗಿ ಬ್ರಿಟಿಷರಿಗೂ ಇವರೆಂದರೆ ಅತೀವ ಕೋಪವನ್ನು ತಂದುಬಿಟ್ಟಿತ್ತು. ಮಾತ್ರವಲ್ಲ, ಇವರ ಕಡ್ಡಿ ಮುರಿದಂತೆ ನುಡಿಯುವ ಸ್ವಭಾವ ಅವರ ಸಹೋದ್ಯೋಗಿಗಳು ಮತ್ತು ಗೆಳೆಯರಲ್ಲೂ ಇರುಸು ಮುರುಸು ಉಂಟು ಮಾಡ್ತಿತ್ತು. ಅಲ್ಲದೆ ಮದ್ರಾಸ್ನ ಬ್ರಾಹ್ಮಣರು ಕೂಡ ಇವರನ್ನ ತಿರಸ್ಕಾರ ಮಾಡಿದರು. ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಎಡ್ವಿನ್ ಮಾಂಟೇಗ್ ಅವರು ಒಮ್ಮೆ ನಾಯರ್ ಅವರನ್ನ ಅಸಾಮಾನ್ಯ ವ್ಯಕ್ತಿ ಎಂದು ಬಣ್ಣಿಸ್ತಾರೆ. ಯಾಕಂದ್ರೆ ಅವರು ವಾದಿಸುವಾಗ ಏರು ಧ್ವನಿಯಲ್ಲಿ ಕೂಗುತ್ತಾರೆ, ಯಾರ ಮಾತನ್ನು ಆಲಿಸದ, ಏನನ್ನು ಕೇಳದ, ಸಂಪೂರ್ಣವಾಗಿ ರಾಜಿಯೇ ಆಗದ ವ್ಯಕ್ತಿ ಆತ ಎಂದು ಉಲ್ಲೇಖಿಸಿದ್ದಾರೆ. ಈ ದಾಖಲೆಯು ಕೂಡ ದಿ ಕೇಸ್ ದ್ಯಾಟ್ ಶೂಕ್ ದ ಎಂಪೈರ್ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ನಾಯರ್ ಅತ್ಯದ್ಭುತ ಸಾಮರ್ಥ್ಯವುಳ್ಳಂತಹ ವಕೀಲರಾಗಿದ್ದರು ಮತ್ತು ಅಸಾಧಾರಣ ಕೌಶಲತೆಯನ್ನ ಹೊಂದಿದ್ದ ಸಮಾಜ ಸುಧಾರಕರಾಗಿದ್ದರು. 1897ರಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿದ್ದರು. 1908ರ ಹೊತ್ತಿಗೆ ಅವರನ್ನ ಮದ್ರಾಸ್ ಹೈಕೋರ್ಟ್ನ ಖಾಯಂ ನ್ಯಾಯಾಧೀಶರನ್ನಾಗಿ ನೇಮಿಸಲಾಯಿತು. ಅವರು ನೀಡಿದ್ದ ಅತ್ಯಂತ ಪ್ರಸಿದ್ಧ ತೀರ್ಪುಗಳು ಅವರ ದೂರದೃಷ್ಟಿಯನ್ನ, ಭಾರತದ ಬದಲಾವಣೆಯನ್ನ, ಸಾಮಾಜಿಕ ಪದ್ಧತಿಗಳನ್ನು ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು. ಅವುಗಳಲ್ಲಿ ಪ್ರಮುಖವಾದ ತೀರ್ಪುಗಳೆಂದರೆ 1914ರ ಬುಡಾಸ್ನ ವಿ ಫಾತಿಮಾ ಪ್ರಕರಣದಲ್ಲಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡವರನ್ನ ಜಾತಿ ಭ್ರಷ್ಟರೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಅವರು ತೀರ್ಪು ನೀಡುತ್ತಾರೆ. ಮತ್ತಿತರ ಪ್ರಕರಣಗಳಲ್ಲೂ ಅವರು ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ವಿವಾಹಗಳನ್ನು ಎತ್ತಿ ಹಿಡಿದಿದ್ರು. ನಾಯರ್ ಭಾರತದ ಸ್ವ ಆಡಳಿತದ ಹಕ್ಕನ್ನು ನಂಬಿದ್ರು. ಗುಲಾಮಗಿರಿ ಎಂದೆಂದಿಗೂ ಮಾರಕ ಎಂದು ಹೇಳುತ್ತಲೇ ಇದ್ದವರು. 1919ರಲ್ಲಿ ಅವರು ಮಾಂಟೆಗು ಚೇಲ್ಸ್ಫೋರ್ಡ್ ಸುಧಾರಣೆಗಳಲ್ಲಿ ನಿಬಂಧನೆಗಳ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಇದು ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ ವ್ಯವಸ್ಥೆಯನ್ನು ಪರಿಚಯಿಸಿತು ಮತ್ತು ಆಡಳಿತದಲ್ಲಿ ಭಾರತೀಯರಿಗೂ ಸಮಪಾಲು ಸಿಗುವ ಅವಕಾಶವನ್ನು ಹೆಚ್ಚಿಸಿತು. ಅವರ ಹೆಸರು ಮತ್ತಷ್ಟು ಮುನ್ನೆಲೆಗೆ ಬಂದದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ. ಭಾರತೀಯರು ಹಾಗೂ ಇಡೀ ಜಗತ್ತು ಎಂದೂ ಮರೆಯಲಾಗದ ಈ ನರಮೇಧವನ್ನ ಮುಂದಿನ ಸಂಚಿಕೆಯಲ್ಲಿ ವಿವರಿಸುತ್ತೇನೆ. ಹೀಗೆ ನಾಯರ್ ಅವರು ಈ ಹತ್ಯಾಕಾಂಡದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ವೈಸ್ರಾಯ್ ಕೌನ್ಸಿಲ್ಗೆ ರಾಜೀನಾಮೆಯನ್ನು ನೀಡುತ್ತಾರೆ. 1922ರಲ್ಲಿ ನಾಯರ್ ಅವರು ಗಾಂಧಿ ಮತ್ತು ಅರಾಜಕತೆ ಎಂಬ ಪುಸ್ತಕವನ್ನು ಪ್ರಕಟಿಸುತ್ತಾರೆ. ಅದರಲ್ಲಿ ಗಾಂಧಿಯವರ ಅಹಿಂಸೆ, ನಾಗರಿಕ ಅಸಹಕಾರ ಮತ್ತು ಅಸಹಕಾರದ ವಿಧಾನಗಳ ಬಗ್ಗೆ ಅತೀವವಾಗಿ ಟೀಕಿಸಿ ಬರೆದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಮಯದಲ್ಲಿ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂತಹ ಮೈಕಲ್ ಓ ಡ್ವಯರ್ ಅವರ ನೀತಿಗಳು ಸಾವಿಗೆ ಕಾರಣವಾಯಿತು ಎಂದು ನೇರವಾಗಿ ಯಾವುದೇ ಅಂಜಿಕೆ, ಅಳುಕಿಲ್ಲದೆ ಆರೋಪಿಸುತ್ತಾರೆ. ಈ ಆರೋಪ ಅಂದಿನ ಕಾಲಕ್ಕೆ ಅದೆಷ್ಟು ಸೆನ್ಸೇಷನ್ ಆಗಿತ್ತೆಂದರೆ, ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂತಹ ಮೈಕಲ್ ಓ ಡ್ವಯರ್ ಇಂಗ್ಲಿಷ್ ಸರ್ಕಾರ ನಮ್ಮದೇ ನ್ಯಾಯಾಲಯ ನನ್ನ ಪರವಾಗಿ ನಿಲ್ಲುತ್ತೆ ಎಂದು ನಿರೀಕ್ಷಿಸಿ ನಾಯರ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ. ಈ ಪ್ರಕರಣ ಲಂಡನ್ನ ಕಿಂಗ್ಸ್ ಬೆಂಚ್ ನ್ಯಾಯಾಲಯ ಕೈಗೆತ್ತಿಕೊಳ್ತು. ಅಲ್ಲದೆ 5.5 ವಾರಗಳ ಕಾಲ ಪರ ವಿರೋಧದ ವಿಚಾರಣೆ ನಡೆಯಿತು. ಆ ಸಮಯದಲ್ಲಿ ಅತ್ಯಂತ ದೀರ್ಘಾವಧಿಯ ಸಿವಿಲ್ ಪ್ರಕರಣ ಇದಾಗಿತ್ತು. 12 ಸದಸ್ಯರ ಪೀಠದಲ್ಲಿ ಸಂಪೂರ್ಣ ಇಂಗ್ಲಿಷ್ ನ್ಯಾಯಾಧೀಶರೇ ಇದ್ದದ್ದು ನ್ಯಾಯ ಮಕಾಡೆ ಮಲಗುತ್ತೆ ಎಂದೇ ಭಾವಿಸಿದ್ರು ಭಾರತೀಯರು. ಆ ಸಮಿತಿಯ ಅಧ್ಯಕ್ಷತೆಯನ್ನು ನ್ಯಾಯಮೂರ್ತಿ ಹೆನ್ರಿ ಮೆಕಾರ್ಡಿ ಎಂಬುವವರು ವಹಿಸ್ತಾರೆ. ಅದು ದಿಟ ಕೂಡ ಆಯಿತು. ಅವರು ಮೈಕಲ್ ಓ ಡ್ವಯರ್ ಬಗ್ಗೆಯೇ ತೀರ್ಪನ್ನು ನೀಡ್ತಾರೆ. ಮಾತ್ರವಲ್ಲ, ಜೊತೆಗಿದ್ದ ಬಿಳಿ ಹಂದಿ 11 ಜನ ನ್ಯಾಯಾಧೀಶರು ಓ ಡ್ವಯರ್ ಪರವಾಗಿ ಮತ ಚಲಾಯಿಸಿದ್ರು. ಇದು ಮಾರ್ಕ್ಸ್ವಾದಿ ರಾಜಕೀಯ ಸಿದ್ಧಾಂತಿ ಹೆರಾಲ್ಡ್ ಲಾಸ್ಕಿಯಿಂದ ಬಂದ ಏಕೈಕ ಭಿನ್ನಾಭಿಪ್ರಾಯವಾಗಿತ್ತು. ಈ ಪ್ರಕರಣದಲ್ಲಿಯೇ ನಾಯರ್ ಅವರ ಅಸಮಾಧಾನದ ಕಟ್ಟೆ ಹೊಡೆದಿತ್ತು. ಇಷ್ಟು ದಿನ ಬ್ರಿಟಿಷರು ಕುಡಿಸುತ್ತಿದ್ದದ್ದು ಬಣ್ಣ ಬಣ್ಣದ ಬೂಟು ತೊಳೆದ ನೀರನ್ನೇ ಎನ್ನುವುದು ಮನದಟ್ಟಾಗಿತ್ತು. ಈ ನ್ಯಾಯಾಲಯವು ನಾಯರ್ ಅವರಿಗೆ 500 ಯೂರೋ ದಂಡ ವಿಧಿಸಿತ್ತು. ಅಲ್ಲದೆ ವಿಚಾರಣೆಯ ವೆಚ್ಚವನ್ನು ಭರಿಸುವಂತೆಯೂ ಆದೇಶಿಸಲಾಯಿತು. ಆದರೆ ನಸುಗುನ್ನಿ ಆಟವನ್ನು ಆಡಿದ್ದ ಆ ನ್ಯಾಯಾಧೀಶ ಅದೇನೆಂದರೆ, ಮೈಕಲ್ ಓ ಡ್ವಯರ್ಗೆ ನಾಯರ್ ಅವರು ಕ್ಷಮೆಯಾಚಿಸಿದರೆ ದಂಡವನ್ನು ಮಾಫಿ ಮಾಡಲಾಗುವುದು ಎಂದು. ಆದರೆ ನಾಯರ್ ನೆರೆದಿದ್ದವರ ಮುಂದೆ ಮೈ ಫುಟ್ ಎಂದು ಉಗಿದು ನಿರಾಕರಿಸುತ್ತಾರೆ. ಈ ವಿಚಾರಣೆಯು ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿತು. ರಾಷ್ಟ್ರೀಯವಾದಿ ಚಳುವಳಿ ವೇಗವನ್ನು ಪಡೆಯುತ್ತಿದ್ದ ಸಮಯದಲ್ಲಿ ಭಾರತೀಯರು ತೀರ್ಪಿನಲ್ಲಿ ಬ್ರಿಟಿಷರು ತಮ್ಮ ವಿರುದ್ಧ ಹೊಂದಿದ್ದಂತಹ ಸ್ಪಷ್ಟ ಪಕ್ಷಪಾತ ಮತ್ತು ತಮ್ಮವರನ್ನು ರಕ್ಷಿಸಿಕೊಳ್ಳುವ ಕಂತ್ರಿ ಬುದ್ಧಿಯನ್ನು ಕಂಡುಕೊಳ್ತಾರೆ. 1922ರಲ್ಲಿ ನಾಯರ್ ಅವರು ಸೈಮನ್ ಆಯೋಗದೊಂದಿಗೆ ಸಹಕರಿಸಲು ಭಾರತೀಯ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗ್ತಾರೆ. ಸಮಿತಿಯು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೇಳುವ ಉತ್ತಮ ವಾದಿತ ವರದಿಯನ್ನು ಸಿದ್ಧಪಡಿಸಿತು. ಭಾರತಕ್ಕೆ ಅಂತಿಮ ಗುರಿಯಾಗಿ ಡೊಮಿನಿಯನ್ ಸ್ಥಾನಮಾನವನ್ನು ನೀಡುವ ವೈಸ್ ರೀಗಲ್ ಘೋಷಣೆ ಬಂದಾಗ ಸರ್ ಶಂಕರ್ ನಾಯರ್ ಸಕ್ರಿಯ ರಾಜಕೀಯದಿಂದ ನಿವೃತ್ತರಾಗ್ತಾರೆ.
ಹೀಗೆ ನಾಯರ್ ಅವರು 1934ರಲ್ಲಿ ತಮ್ಮ 77ನೇ ವಯಸ್ಸಿನಲ್ಲಿ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ಹೋಗ್ತಾರೆ. ಇವರ ಖಾಸಗಿ ಬದುಕಿನತ್ತ ಮೆಲುಕು ಹಾಕಿದಾಗ ಶಂಕರ್ ನಾಯರ್ ಅವರು ತಮ್ಮ ತಾಯಿಯ ಸೋದರ ಸಂಬಂಧಿಯ ಮಗಳಾದ ಪಾಲತ್ ಕುಂಜಮಳು ಅಮ್ಮ ಅವರನ್ನ ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹವಾಗ್ತಾರೆ. 1926ರಲ್ಲಿ ಇಂದಿನ ಉತ್ತರಾಖಂಡದಲ್ಲಿರುವಂತಹ ಬದರಿನಾಥದ ಪವಿತ್ರ ದೇವಾಲಯಕ್ಕೆ ತೀರ್ಥಯಾತ್ರೆ ಕೈಗೊಂಡಿದ್ದಾಗಲೇ ಅಲ್ಲಿಯೇ ಅವರ ಪತ್ನಿ ಅಕಾಲಿಕ ಸಾವನ್ನಪ್ಪುತ್ತಾರೆ. ಇವರ ದಾಂಪತ್ಯ ಸುಖಕ್ಕೆ 6 ಜನ ಮಕ್ಕಳು ಜನಿಸಿರ್ತಾರೆ. ನಾಯರ್ ಪ್ರಿವಿ ಕೌನ್ಸಿಲ್ನ ನ್ಯಾಯಾಧೀಶರಾಗಿದ್ದವರು. ಚೆನ್ನೈನಲ್ಲಿರುವ ಲಿನ್ಹುಡ್ ಎಂದು ಕರೆಯಲ್ಪಡುವ ಅತಿ ದೊಡ್ಡ ಎಸ್ಟೇಟ್ನಲ್ಲಿ ವಾಸಿಸುತ್ತಿದ್ದರು. ಈ ಆಸ್ತಿಯೊಳಗೆ ಈಗ ಲೇಡಿ ಮಾಧವನ್ ನಾಯರ್ ಕಾಲೋನಿ ಮಹಾಲಿಂಗಪುರಂ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಅಯ್ಯಪ್ಪನ್ ಗುರುವಾಯೂರಪ್ಪನ್ ದೇವಸ್ಥಾನದ ಬಳಿ ಇದೆ. ಇದಕ್ಕಾಗಿ ಲೇಡಿ ಮಾಧವನ್ ನಾಯರ್ ಅವರು ಭೂಮಿಯನ್ನ ದಾನ ನೀಡ್ತಾರೆ. ಇಲ್ಲಿಯೇ ನಾಯರ್ ಮಕ್ಕಳು ಮೊಮ್ಮಕ್ಕಳ ಹೆಸರುಗಳನ್ನೇ ಆ ಊರಿನ ರಸ್ತೆಗಳಿಗೂ ಇಡಲಾಗಿದೆ. ಚೆಟ್ಟೂರು ಶಂಕರನ್ ನಾಯರ್ ಅವರ ಜೀವನ ಚರಿತ್ರೆಯನ್ನ ಚಿತ್ರೀಕರಿಸುವುದಾಗಿ ಧರ್ಮ ಪ್ರೊಡಕ್ಷನ್ಸ್ ನವೆಂಬರ್ ತಿಂಗಳಿನಲ್ಲಿ 2024ರಲ್ಲಿ ಅಧಿಕೃತವಾಗಿ ಘೋಷಿಸುತ್ತೆ. ಇದೀಗ ಕೇಸರಿ ಚಾಪ್ಟರ್ 2 ಕೂಡ ರಿಲೀಸ್ ಆಗ್ತಿದೆ. ಇವಿಷ್ಟು ಶಂಕರನ್ ನಾಯರ್ ಅವರ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.